ಆಸಾ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸೊಪ್ಪು ಸಾಂಬಾರು ಹೇಗೆ ಅಂತ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಕುಕ್ಕರಲ್ಲಿ ಆಗಲೇ ಬೇಳೆ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಬೇಳೆ ಹಾಕ್ಕೊಂಡು ಸೊಪ್ಪು ಎಲ್ಲ ಮಿಕ್ಸಿಂಗ್ ಸೊಪ್ಪು ತೊಳೆದು ಎಲ್ಲ ನೀಟಾಗಿ ಬಿಡಿಸಿ ತೊಳೆದು ಮಡಿಕೊಂಡಿದ್ದೀನಿ. ಈಗ ಒಂದು ಅರ್ಧ ಹಾಕ್ಕೊಳ್ತೀನಿ ಆ ತೊಳಕ್ಕೆ. ಅರ್ಧ ಹಾಕ್ಕೊಂಡಿದ್ದೀನಿ ಸೊಪ್ಪು. ಮತ್ತು ಇವಾಗ ಟೊಮೊಟೊ ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ. 2 ಟೊಮೊಟೊ, ಒಂದು ಈರುಳ್ಳಿ, ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ, ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನಾವು ಆಲ್ರೆಡಿ 3 ಮೆಣಸಿನ್ಕಾಯಿ ಹಾಕ್ಕೊಂಡಿರೋದಕ್ಕೆ ಸ್ವಲ್ಪ ಸಾಂಬಾರು ಪುಡಿನೂ ಹಾಕ್ಕೊತೀನಿ. ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. 3 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಅದಕ್ಕೆ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಹಾಕೋತೀನಿ. ಸಾಂಬಾರು ಪುಡಿ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ. ಇವಾಗ ಮತ್ತೆ ಇನ್ನು ಅರ್ಧ ಸೊಪ್ಪು ಇರುತ್ತಲ್ಲ ಅದನ್ನ ತುಂಬಿಬಿಡ್ತೀನಿ, ಮತ್ತೆ ಹಾಕ್ಬಿಡ್ತೀನಿ. ಎಲ್ಲ ಸೊಪ್ಪು ಚಿಕ್ಕದಾಗಾದ್ರೂ ಪರವಾಗಿಲ್ಲ, ಚಿಕ್ಕದಾಗೆ ನೀಟಾಗಿ ಬಿಡಿಸ್ಕೊಂಡ್ರೂ ಪರವಾಗಿಲ್ಲ. ರುಬ್ತೀನಿ ಅಂದರೆ ಚಿಕ್ಕದಾಗಿ ಬಿಡಿಸ್ಕೊಳ್ರಿ, ಇಲ್ಲ ಮಸಿತೀನಿ ಅಂದರೆ ಕಟ್ ಮಾಡಿ ಇಟ್ಕೊಳ್ರಿ. ನಾನೆಲ್ಲ ಮಸಿತೀನಿ, ಅದಕ್ಕೆ ಒಂದು ಕೂಗು ಜಾಸ್ತಿನೇ ಬೇಕಾದ್ರೆ ಕೂಗಿಸ್ಕೊಳ್ತೀನಿ. ನಾನು ಇವಾಗ ಒಂದು 3 ಕೂಗಿಸ್ಕೊಳ್ತೀನಿ. ಸೊಪ್ಪು ವಿಸಿಲ್ ಹಾಕಿಸ್ಕೊತೀನಿ, 3 ವಿಸಿಲ್ ಹಾಕಿಸ್ಕೊತೀನಿ. ಇವಾಗ 3-4 ಕೂಗಿಸ್ಕೊಂಡಿದ್ದೀನಿ. ಕುಕ್ಕರ್ ತೆಗಿತಾಯಿದ್ದೀನಿ. ಈ ಥರ ಬೆಂದೈತೆ ನೋಡಿ. ಇದೆಲ್ಲ ಹಂಗೆ ಬಸ್ಕೊಳ್ತೀನಿ. ಕೆಲವರು ರುಬ್ಬಬೇಕು ಅಂದರೆ ರುಬ್ಕೊಳ್ಳ್ರಿ, ನಾನು ರುಬ್ಬಲ್ಲ, ಮಸ್ಕೊತೀನಿ. ಚೆನ್ನಾಗಿ ಬೆಂದಿರುತ್ತೆ ಸೊಪ್ಪು. ಇವಾಗ ಹಂಗೆ ಮಸ್ಕೊಳ್ತೀನಿ. ಈಗ ಹಂಗೆ ಚೆನ್ನಾಗಿ ನೀರೆಲ್ಲ ಫುಲ್ಲು ಒಂದು ಸ್ವಲ್ಪನೂ ಇಲ್ದಂಗೆ ಇದು ಮಾಡ್ಕೋಬೇಕು ನೋಡಿ. ಇದು ಮಸಿ ಕೋಲಲ್ಲಿ ತಗೊಂಡು ಈ ಥರ ಮಸ್ಕೊಳ್ರಿ. ಸೌಟಲ್ಲೂ ಮಸ್ಕೋಬೋದು, ಏನು ಕೋಲ್ ಬೇಕಾಗಿರೋದನ್ನೇ ಇದಿಲ್ಲ. ಈ ಥರ ಕೋಲಿದ್ರೆ ಇದ್ರಲ್ಲಿ ಮಸ್ಕೊಳ್ರಿ, ಇಲ್ಲಾಂದರೆ ಸೌಟಲ್ಲೇ ನೀಟಾಗಿ ಈ ಥರ ಎಲ್ಲ ಮಸ್ಕೊಳ್ರಿ. ರುಬ್ಕೋತೀನಿ ಅಂದರೆ ರುಬ್ಕೋಬೋದು, ನಾನು ರುಬ್ಕೊಳ್ಳಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಸೊಪ್ಪು ತೊಳೆದ್ಬಿಟ್ಟು ಕ್ಲೀನಾಗಿ ಸಣ್ಣ ಕಟ್ ಮಾಡಿಕೊಂಡ್ರೆ ಬೇಗ ಮಸಿಬೋದು. ಇದು ನಾನು ರುಬ್ಬಲ್ಲ ಅಂದರೆ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಳ್ರಿ. ಕಟ್ ಮಾಡಿ ಇಟ್ಕೊಂಡು ಈ ಥರ ಹಾಕ್ಕೊಳ್ರಿ. ಇಲ್ಲ ಅಂದರೆ ರುಬ್ತೀನಿ ಅಂದರೆ ಒಂದು ಸ್ವಲ್ಪ ಜೀರಿಗೆ, ತೆಂಗಿನಕಾಯಿ ಹಾಕ್ಕೊಂಡು ರುಬ್ಬಿಟ್ಟು ಅದನ್ನ ಸೊಪ್ಪು ಈ ಥರ ಬಸ್ಕೊಂಡು ರುಬ್ಕೊಳ್ರಿ. ಸಾಮಾನ್ಯವಾಗಿ ನಾನು ಜಾಸ್ತಿ ರುಬ್ಬಕ್ಕೆ ಹೋಗಲ್ಲ, ಈ ಥರ ಮಸ್ತು ಬಿಡ್ತೀನಿ. ಯಾವಾಗ ಅಪರೂಪ ಒಂದೊಂದು ದಿನ ರುಬ್ಬೋದು ನಾನು. ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಹಾಕೋತಾ ಇದ್ದೀನಿ. ಸಾಸಿವೆ ಹಾಕೋಣ. ಎಣ್ಣೆ ಕಾಯಿದ ತಕ್ಷಣ ಸಾಸಿವೆ ಹಾಕೋಣ. ಸಾಸಿವೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಚಿಟ್ಪಟ ಆಗಲಿ ಸಾಸಿವೆ. ಜೀರಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಆದ್ಮೇಲೆ ಜೀರಿಗೆ ಹಾಕ್ತೀನಿ. 2 ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆಗೆ. ಇದು ಹಾಕಿದ ತಕ್ಷಣ ಕೆಲವರು ಎಲ್ಲ ಟೈಸ್ಗೆಲ್ಲ ಆರುತ್ತೆ ಅನ್ನೋದಾದರೆ ನೋಡಿ ಈ ಥರ ಹಾಕ್ಬಿಟ್ಟು
ಹಿಂಗೆ ಮುಚ್ಚಿಬಿಡ್ತೀನಿ, ಯಾಕಂದರೆ ಟೈಲ್ಸ್ಗೆಲ್ಲ ಆರುತ್ತೆ. ಹಾಗಾಗಿ ಒಂದು 2 ಸೆಕೆಂಡ್ ಮುಚ್ಚುತ್ತೀನಿ. ಮುಚ್ಚಿದ ಮೇಲೆ ಮತ್ತೆ ಇವಾಗ ಆಗಿರುತ್ತೆ. ಕರಿಬೇವು ಸೊಪ್ಪಲ್ಲಿ ನೀರು ಐಟಮ್ ಇರುತ್ತಲ್ಲ, ಹಂಗಾಗಿ ಆರಿಬಿಡುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಆ ಥರ ಮುಚ್ತೀನಿ. ರೋಸ್ಟ್ ಆಗೈತೆ ಬೆಳ್ಳುಳ್ಳಿ ಎಲ್ಲ. ಸಾಂಬಾರು ಬಗ್ಗಿಸ್ಕೊತಾ ಇದ್ದೀನಿ ನೋಡಿ. ಅದಕ್ಕೆ ನೀರು ಹಾಕೋತಾ ಇದ್ದೀನಿ. ಎಷ್ಟು ಬೇಕಷ್ಟು ನೋಡಿಕೊಂಡು ಅಳತೆಗೆ ನೋಡ್ಕೊಂಡು ನೀರು ಹಾಕ್ರಿ. ಗಟ್ಟಿ ಬೇಕು ಅಂದರೆ ಗಟ್ಟಿ ಹಾಕ್ಕೊಳ್ರಿ, ಇಲ್ಲ ಸ್ವಲ್ಪ ನೀರಾಗಿರಲಿ ಅಂದರೆ ನೀರು ಹಾಕ್ಕೊಳ್ರಿ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಉಪ್ಪನ್ನ. ಕಾಯಿ ತುರಿ ಹಾಕೋತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿ ಹಾಕೋತಾ ಇದ್ದೀನಿ. ಕುದಿ ಬತ್ತೈತೆ. ಸಾಂಬಾರು ರೆಡಿಯಾಗೈತೆ. ನೋಡಿ, ಮಸೊಪ್ಪು ಸಾರು ರೆಡಿಯಾಗಿದೆ. ಮುದ್ದೆ ಜೊತೆ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.